ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. SIT ತನಿಖೆ ಮಾಡ್ತಾರೆ. ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ. NIA ಮಾಡಿ ಅಂತ ಹೇಳ್ತಾರೆ ಅಲ್ವಾ, ತನಿಖೆ ಮಾಡಿ ಅಂತ. ಇದು ತನಿಖೆ ನಡೀತಾ ಇರೋದು ಯಾವುದು? ಅವ್ರು ಕೇಳ್ತಾ ಇರೋದು ಯಾವುದು? ತನಿಖೆ ಮಾಡೋರು ಪೊಲೀಸ್ನವ್ರೇ ಅಲ್ವಾ? ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ ಇವ್ರಿಗೆ. ನಂಬರ್ 1. ನಂಬರ್ 2, ಬಿಗಿನಿಂಗ್ನಲ್ಲಿ ಇವರು ತನಿಖೆ ಮಾಡಿ ಅಂತ ಹೇಳಿದ್ರ, ಸ್ವಲ್ಪ ದಿನದವ್ರಿಗೆ ತನಿಖೆ ಮಾಡಿ ಅಂತ ಹೇಳಲೇ ಇಲ್ಲ. ಆಮೇಲೆ ಡೆಡ್ ಬಾಡಿ ಸಿಕ್ಕಿ ಹೋದ್ಮೇಲೆ ಶುರು ಮಾಡಿದ್ರು ತನಿಖೆ ಮಾಡಿ ಅಂತ. ಅಲ್ಲಿವರೆಗೆ ತನಿಖೆ ಮಾಡಲಿಲ್ಲ. ಈಗ ವೀರೇಂದ್ರ ಹೆಗ್ಗಡೆಯವರು ಏನಂತ ಹೇಳಿದ್ದಾರೆ? ಸ್ವಾಗತ ಮಾಡಿದ್ದಾರೆ. ಮತ್ತು ಇವರು ಏನು ಮಾಡೋದು? ಯಾರ ಮೇಲೆ ದೂರಿದೆ ಅವರೇ ಸ್ವಾಗತ ಮಾಡಿದ್ದಾರೆ. ಸತ್ಯ ಹೊರಗಡೆ ಬರಬೇಕು, ಸತ್ಯ ಗೊತ್ತಾಗಬೇಕು ಜನರಿಗೆ. ಇವರು ನಮ್ಮ ಮೇಲೆ ಇದ್ದಂಥ ಅನುಮಾನದ ತೂಗತಿ ಪರಿಹಾರ ಆಗಬೇಕು ಅಂತ ಹೇಳಿದ್ದಾರೆ ಅವರು. ನಾವು ತನಿಖೆ ಮಾಡಿಸ್ತಾ ಇದ್ದೀವಿ. ನಾವು ಯಾರು ಇಂಟರ್ಫಿಯರ್ ಆಗ್ತಾ ಇಲ್ಲ. ತನಿಖೆ ಅದು ಸ್ವತಂತ್ರವಾಗಿ ಮಾಡ್ತಾ ಇದ್ದಾರೆ. ಸತ್ಯ ಹೊರಗಡೆ ಬರಲಿ, ಗೊತ್ತಾಗಲಿ. ಇವ್ರಿಗೆ ದುಡ್ಡು ಬಂದದೆ ಬಿಜೆಪಿ ಅವ್ರಿಗೆ ಇಷ್ಟೆಲ್ಲ ಮಾಡಬೇಕಾದ್ರೆ ಎಲ್ಲಿಂದ ಬರ್ತದೆ ದುಡ್ಡು? ಯಾರು ಕೊಡೋರು? ನಮ್ಮ ಸರ್ಕಾರ ನಿರ್ದೇಶನ ಪ್ರಕಾರ ನೋಟಿಫಿಕೇಶನ್ ಬರುವ ನಿರೀಕ್ಷೆ ಇದೆ. GBA ನೋಟಿಫಿಕೇಶನ್ ಬಂದ ತಕ್ಷಣ ನಾವು GBA ಕಾರ್ಯಕಲಾಪ ಮತ್ತು GBA ಏನು ಕಾರ್ಯಕ್ರಮ ಇದೆ ಅದು ಮುಂದುವರಿಸ್ತೀವಿ. ಸದ್ಯಕ್ಕೆ ಏನು ಕಾರ್ಪೊರೇಷನ್ ಆಗುತ್ತದೆ, ಆ ಕಾರ್ಪೊರೇಷನಿಗೆ ಎಲ್ಲೆಲ್ಲಿ ತಮ್ಮ ಕಚೇರಿ ಇರಬೇಕು, ಎಲ್ಲಿ ಯಾರು ಬರ್ತಾರೆ, ಅದು ಸರ್ಕಾರ ನೋಟಿಫಿಕೇಷನ್ ಬಂದ ತಕ್ಷಣವೇ ಅವರು ಕ್ರಮ ತಗೊಳ್ತಾರಾ ಅಥವಾ ಆಫೀಸರ್ ಬಂದ ತಕ್ಷಣ ಅವರು ತಮ್ಮ ಆಫೀಸ್ನಲ್ಲಿ, ಕಚೇರಿನಲ್ಲಿ ಅವರು ಚಾರ್ಜ್ ತಗೊಳ್ತಾರೆ ಅಂತ ಹೇಳಿಬಿಟ್ಟು ಅದಕ್ಕೆ ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅದು ನಾವು ಯಾವ ನೋಟಿಫಿಕೇಷನ್ ಇದೆ ಅಥವಾ ಅಧಿಸೂಚನೆ ಇದೆ ಅದರ ಆಧಾರದ ಮೇಲೆ ನಾವು ಕ್ರಮ ತಗೊಳ್ತೀವಿ. ಇದು ಏನಾದರೂ ಜನರು ಏನಾದರೂ ಇದರ ಬಗ್ಗೆ ಅವರು ಏನಾದರೂ ಹೇಳಿದರೆ ಅಥವಾ ಖಂಡಿತ ಸರ್ಕಾರ ಗಮನಕ್ಕೆ ತರ್ತದೆ. ಸರ್ಕಾರಕ್ಕೆ ಏನೋ ಪ್ರಸ್ತಾವನೆ ಕೊಡ್ತೀರಾ ಸರ್? ಅದು ಸದ್ಯಕ್ಕೆ ನಾವು ಮಾಡಲ್ಲ. ಇಷ್ಟುವರೆ ನಮಗೆ ಏನು ಇದ್ರ ಬಗ್ಗೆ ಏನಾದರೂ ರೆಪ್ರೆಸೆಂಟೇಷನ್ ಬಂದಿಲ್ಲ. ಅವರು ಮನವಿ ಮಾಡಿದರೆ ನಾವು ಸರ್ಕಾರ ಗಮನಕ್ಕೆ ತರ್ತೀವಿ. ಅಥವಾ ಸರ್ಕಾರ ಏನು GBAದು ಏನು ಸಮಿತಿ ಇದೆ ಅದರಲ್ಲಿ ಸಹ ಇದರ ಬಗ್ಗೆ ಏನಾದರೂ ಚರ್ಚೆ ಮಾಡಲಿಕ್ಕೆ ಅವಕಾಶ ಬೇರೆ ಇಷ್ಟೇ. ಸದ್ಯಕ್ಕೆ ವಿ ಆರ್ ವೆರಿ ವೆಲ್ ಪ್ರಿಪೇರ್ಡ್ ಆಸ್ ಆಫ್ ನಾವು. ನಮ್ಮ ವರ್ಗಾವಣೆ ಸರ್ ಈಗ ಸದ್ಯಕ್ಕೆ ಯಾವ ರೀತಿ ಮಾಡ್ತಾಯಿದ್ರು ಅಂದರೆ ಇಲ್ಲಿಂದ ಹೆಡ್ ಆಫೀಸಲ್ಲಿ ಇರುವಂಥದ್ದು? ಇದು ಏನು ಅಂತ ಹೇಳಿದರೆ, ಒಂದು ವಿಭಜನೆ ಆಗಿಬಿಟ್ಟು ಬೇರೆ ಬೇರೆ ಕಾರ್ಪೊರೇಷನ್ಸಿಗೆ ಹೋಗ್ತಾ ಇದೆ. ನಾವು ಚರ್ಚೆ ಮಾಡಿದ ಪ್ರಕಾರ ಸದ್ಯಕ್ಕೆ ಇಮಿಡಿಯೇಟ್ಲಿ ಎಲ್ಲ ಆಫೀಸಿಂದ ಚಾರ್ಜ್ ತಗೊಂಡ್ಬಿಟ್ಟು ಸಂಬಂಧಪಟ್ಟ ಕಾರ್ಪೊರೇಷನ್ ಅವರು ಕೆಲಸ ಮಾಡ್ತಾರೆ. ಆದರೆ ಅದರದ್ದು ಆಫೀಸ್ನಲ್ಲಿ ಇರ್ತಕ್ಕಂಥ ಫೈಲ್ಗಳು ಏನಾದರೂ ಪೂರ್ತಿಯಾಗಿ ಕೆಲಸ ಇದ್ದರೆ ಅದು ಟ್ರಾನ್ಸ್ಫರ್ ಮಾಡಬೇಕು. ಅರ್ಧಕ್ಕೆ ಏನಾದರೂ ಕೆಲಸ ನಿಂತಿದ್ದರೆ ಸಂಬಂಧಪಟ್ಟ ಕಾರ್ಪೊರೇಷನ್ನೇ ಮುಂದುವರಿಸಬೇಕು. ಅದಕ್ಕೆ ಏನೆಲ್ಲ ವಿಧಿವಿಧಾನಗಳು ಇರ್ತದೆ ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಾಯಿದ್ದೀವಿ ಹಾಗೂ ಮುಂದಿನ ಆದೇಶ ಮಾಡ್ತೀವಿ. ಈ ಹೊಸ ಸಾಫ್ಟ್ವೇರ್ ಏನೋ ಮಾಡ್ತಾಯಿದ್ದೀರಾ ಸರ್ ಈಗ GBAಗೆ, ಅಂದರೆ ಬಿಲ್ಗಳಿಗೆ? ಇಲ್ಲ, ಬಿಲ್ಲಿಗೂ ಏನು ಅಷ್ಟು ಸಮಸ್ಯೆ ನಾವು ವೇಟ್ ಮಾಡ್ತಿಲ್ಲ. ಯಾಕಂದರೆ ಅದರ ಬಗ್ಗೆ ಟ್ವೀಕಿಂಗ್ ಮಾಡಿದರೆ ಸಾಕು.
ಅಂದರೆ ಈಗ ಬಾಕಿ ಇರುವಂಥದ್ದು ಗುತ್ತಿಗೆದಾರರು ಹೆಂಗೆ? ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.